ಎಲ್ರಿಗೂ ನಮಸ್ಕಾರ. ಈ ದಾವಣಗೆರೆಯಲ್ಲಿ ಉಪಚುನಾವಣೆ ನಡೀತು. ಅದಾದ ನಂತರ ಕಳೆದ 2 ದಿನಗಳಿಂದ ನಾವು ಕ್ಷೇತ್ರದ ಪ್ರತಿಯೊಂದು ಬೂತಿಂದ ಹಳ್ಳಿಗಳಿಂದ ನಮ್ಮದೇ ಆದಂಥ ಒಂದು ಫೀಡ್ಬ್ಯಾಕ್ ತಗೊಂಡು ವಿಶ್ಲೇಷಣೆ ಮಾಡಿದಾಗ ಈ ಒಂದು ಉಪಚುನಾವಣೆಯಲ್ಲಿ ಬಹಳ ಸ್ಪಷ್ಟವಾಗಿ BJPಗೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಬಂದಿದೆ. ಈ ಒಂದು ಚುನಾವಣೆಯಲ್ಲಿ ನನ್ನ ಅಂದಾಜಿನ ಪ್ರಕಾರ ಸುಮಾರು ಒಂದು 60ರಿಂದ 61 ಸಾವಿರ BJPಗೆ ಅಂದಾಜಿದೆ. ಅದು ಹೆಚ್ಚು ಕಮ್ಮಿ ಆಗ್ಬೋದು. ಒಂದು 58 ಸಾವಿರ 57 ಸಾವಿರ ಕಾಂಗ್ರೆಸ್ಸಿಗೆ. ಆಮೇಲೆ ಪಕ್ಷೇತರ ಯಾರು ನಿಂತಿದ್ರು SDP ಒಂದು 30 ಸಾವಿರ, ಆಮೇಲೆ ಇನ್ನೊಂದು 10 ಸಾವಿರ ಅದರ್ ಯಾರು ಇಂಡಿಪೆಂಡೆಂಟ್ ನಿಂತಿದ್ರು. ಓವರಾಲ್ 40 ಸಾವಿರ ಮುಸ್ಲಿಂ ವೋಟ್ಸು ಕಾಂಗ್ರೆಸ್ಸಿಂದ ದೂರ ಆಗುತ್ತೆ, ಅಲ್ಪಸಂಖ್ಯಾತ ವೋಟುಗಳು. ಆಮೇಲೆ ಗ್ರಾಮೀಣ ಭಾಗದ ಎಲ್ಲ ಬೂತ್ಗಳಲ್ಲೂ ಕೂಡ ಏನು ಹಿಂದುಳಿದ ಮತ್ತು ದಲಿತ ವೋಟ್ ಬ್ಯಾಂಕ್ ಕಾಂಗ್ರೆಸ್ ನನ್ನದೇ ಅಂತ ಅನ್ಕೊಂಡಿತ್ತು, ಈ ಒಂದು ಚುನಾವಣೆಯಲ್ಲಿ 40ರಿಂದ 50% ಅವು ಕಾಂಗ್ರೆಸ್ಸಿಂದ ದೂರ ಆಗಿದ್ದಾವೆ. ಫಾರ್ ಎಕ್ಸಾಂಪಲ್, ತುರ್ಚಘಟ್ಟದಲ್ಲಿ 450ರಿಂದ 500 ಅಲ್ಪಸಂಖ್ಯಾತ ವೋಟುಗಳು ಈ ಸಾರಿ BJP ಬಂದಿದ್ದಾವೆ. ಆಮೇಲೆ ಸುಮಾರು 80 to 90% ಉಪ್ಪಾರ ವೋಟ್ಸ್ ಇರ್ಬೋದು. ಮುಂಚೆ ಅದು 50-50 ಇತ್ತು, ಈಗೆಲ್ಲ ಶಿಫ್ಟ್ ಆಗಿದ್ದಾವೆ. ನಾನು ಈ ಒಂದು ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿದ್ದೆ. ಈಗೊಂದು ಕ್ಷೇತ್ರದ 28 ಹಳ್ಳಿಗಳಿಗೆ ಸುಮಾರು 11ರಿಂದ 12 ತಾಸು ಬೆಳಗಿಂದ ಸಾಯಂಕಾಲ ನಡ್ಕೊಂಡು ಒಂದು ಪಾದಯಾತ್ರೆ ಮಾಡಿದ್ದೆ. ಆ ಒಂದು ಪಾದಯಾತ್ರೆ ಪರಿಣಾಮ ಯಾವ್ಯಾವ ಹಳ್ಳಿಗಳಿಗೆ ಹೋಗಿದ್ವಿ ಅಲ್ಲಿ ಮತದಾನದ ಒಂದು ಪರ್ಸೆಂಟೇಜ್ 85 to 95 ಹೋಗಿದೆ. ಕಾನುಗೊಂಡನಹಳ್ಳಿನಲ್ಲಿ 96.3% ಮತದಾನ ಆಗಿದೆ, ಹೈಯೆಸ್ಟ್ ಇನ್ ಕರ್ನಾಟಕ. ಇವೆರಡು ಬೈ ಎಲೆಕ್ಷನ್ನಲ್ಲಿ 96.3% ಮತದಾನ ಆಗಿರೋದು. ಅಲ್ಲಿ ಸುಮಾರು 900 ವೋಟಲ್ಲಿ ಅಲ್ಲಿ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು, BJP ಕಾರ್ಯಕರ್ತರು ಹೇಳೋ ಮಾತೇನಪ್ಪ ಅಂತಂದ್ರೆ 600ಕ್ಕೂ ಹೆಚ್ಚು BJP ವೋಟ್ ಹೋಗಿದ್ದಾವೆ ಅಂತ. ಮುಂಚೆ ಆ ಊರಲ್ಲಿ 100ರಿಂದ 150 ಹೋಗ್ತಾ ಇತ್ತು BJPಗೆ, 150 ಮೇಲೆ ಯಾವತ್ತೂ ಕ್ರಾಸ್ ಆಗಿರ್ಲಿಲ್ಲ. 600ಕ್ಕೂ ಹೆಚ್ಚು BJPಗೆ ವೋಟ್ಗಳು ಶಿಫ್ಟ್ ಆಗಿದ್ದಾವೆ ಅಂತ. ಅದೇ ರೀತಿ ಬಟ್ಲಕಟ್ಟೆ ಗ್ರಾಮದಲ್ಲೂ ಅಷ್ಟೇನೆ 50-50 ಆಗಿದೆ ಅಂತಂದು. ಸೊ ಅಲ್ಲಿ 2 ಸಮಾಜ ಹೆಚ್ಚಿನದಲ್ಲಿರುವಂಥದ್ದು, ಕುರುಬ ಸಮಾಜ ಹಾಗೂ ST ಸಮಾಜ, ವಾಲ್ಮೀಕಿ ಸಮಾಜ ಸುಮಾರು ಒಂದು 150 ಇದೆ. ಅಲ್ಲಿ 150 ಕೂಡ BJP ಹೋಗಿದ್ದಾವೆ. ಆಮೇಲೆ ನಮ್ಮ ಕುರುಬ ಸಮಾಜ ಎಷ್ಟು 650ರಲ್ಲಿ ಅಲ್ಲಿಯವರು ಹೇಳೋದು 400 BJP ಹಾಕಿದೀವಿ ಅಂತಂದು. ನಮ್ಮ ಪರಶುರಾಮ್ ಅವರು ಕೂಡ ಬಟ್ಲಕಟ್ಟೆಯವರು, ಅವ್ರು ಹೇಳೋಂಥದ್ದು. ಜಡಗ್ನಹಳ್ಳಿನಲ್ಲಿ 455 ವೋಟ್ ಇದ್ದಾವೆ, ಅವ್ರು ಹೇಳೋದು 250-300 BJP ಹೋಗಿದ್ದಾವೆ ಈ ಸರಿ ಅಂತ. ಸೊ ಇದೇನು ಸೂಚಿಸುತ್ತೆ ಅಂತಂದ್ರೆ, ಈ ಒಂದು ಎಲೆಕ್ಷನ್ ನಾನು ಮುಂಚೆನೂ ಹೇಳ್ತಾ ಇದ್ದೆ, ಬಹಳ ಹಿಸ್ಟಾರಿಕಲ್ ಇಂಪಾರ್ಟೆಂಟ್ ಅಂತಂದು. ಕರ್ನಾಟಕದ ರಾಜಕಾರಣದಲ್ಲಿ ಕಾಂಗ್ರೆಸ್ ಇಂದ ಅಹಿಂದ ಮತಗಳು ದೂರ ಆಗ್ತಿರುವಂತ ದಿಕ್ಸೂಚಿ ಈ ಒಂದು ಚುನಾವಣೆಯಲ್ಲಿ. ಅದು ಸಾಧ್ಯ ಆಗಿದ್ದು ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ತೋರಿಸಿದಂತ ಒಗ್ಗಟ್ಟು ಹಾಗೂ ಟು ಸಮ್ ಎಕ್ಸ್ಟೆಂಟ್ ಏನು BJP ಲೀಡರ್ಗಳು ಹೇಳೋ ಪ್ರಕಾರ ನನ್ನ ಒಂದೇನು ಇನ್ವಾಲ್ವ್ಮೆಂಟ್ ಇತ್ತು ನಮ್ಮ ಸ್ವಾಭಿಮಾನಿ ಬಳಗದ್ದು, ಅದು ಕೂಡ ಎಲ್ಲಾ ಕಡೆ ಇಂಪ್ಯಾಕ್ಟ್ ಆಗಿದೆ ಅಂತಂದ್ಬಿಟ್ಟು. ಈ ಒಂದು ಚುನಾವಣೆಯಲ್ಲಿ ದೇವದುರ್ಗದ 4 ಬಾರಿ ಶಾಸಕರಾಗಿದ್ದಂತ ಶಿವನಗೌಡ ನಾಯಕರು ಅವರು ತೆರೆಮರೆಯಲ್ಲಿ ಇತ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ತಂತ್ರಗಾರಿಕೆ ಮಾಡಿ ಈ ಒಂದು ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಹಾಗೇನೆ ಪ್ರೀತಮ್ ಗೌಡ್ರು ಏನು ಹಾಸನದಿಂದ ಬಂದು ಇಲ್ಲೇ 15 ದಿನ ಇದ್ರು, ಅವರು ಕೂಡ ಉಸ್ತುವಾರಿ ಇತ್ತು, ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ರು. ಆಮೇಲೆ ಇಲ್ಲಿ ಬಂದಂತ ಎಲ್ಲ ದೊಡ್ಡ ಲೀಡರ್ಗಳು, ಬೊಮ್ಮಾಯಿ ಸಾಹೇಬ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವ್ರು ಇರ್ಬೋದು, CT ರವಿ ಅವ್ರು ಇರ್ಬೋದು, ಆಮೇಲೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರು ಇರ್ಬೋದು, ನಾನು ಅವ್ರ ಹತ್ರ ಇಂಟ್ರಾಕ್ಟ್ ಮಾಡಿದಾಗ ಈ ಚುನಾವಣೆನ ಶತಾಯಗತಾಯ ನಾನು ಗೆಲ್ಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಕಾಣಿಸ್ತಾ ಇತ್ತು. ಅದೇ ರೀತಿ ಅವರು ಕೂಡ ನಮ್ಮನ್ನ ಬಹಳ ಗೌರವಯುತವಾಗಿ ನಡೆಸ್ಕೊಂಡು ವೇದಿಕೆಗಳನ್ನ ಕೊಟ್ಟು ಭಾಷಣ ಕೊಟ್ಟು ಜನಗಳನ್ನ ಒಂದು ಮೋಟಿವೇಟ್ ಮಾಡೋದ್ರ ಕಡೆಗೆ ಸಹಾಯ ಮಾಡಿದ್ರು. ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಆಮೇಲೆ ದಾವಣಗೆರೆ ಅಂತ ಬಂದಾಗ GM ಸಿದ್ದೇಶ್ವರ್ ಅವರು, ಅದೇನೊಂದು GM ಗೆಸ್ಟ್ ಹೌಸ್ ಏನಿತ್ತು ಅದು ಹಬ್ ಆಗಿತ್ತು ಈ ಒಂದು ಚುನಾವಣೆಯಲ್ಲಿ. ಎಲ್ಲಾ ಮುಖಂಡರುಗಳು ಬಂದ್ರು, ಕುಮಾರಸ್ವಾಮಿ ಅವರು ಕೂಡ ಬಂದಿದ್ರು. ಪ್ರತಿಯೊಬ್ರು ಬಂದು ಅಲ್ಲಿ ಒಗ್ಗಟ್ಟಾಗಿ
ಇಲ್ಲೂ ಕೂಡ ಯಾವುದೇ ಒಂದು ಡಿಫರೆನ್ಸ್ ಇಲ್ದಂಗೆ ಈ ಚುನಾವಣೆಗೆ ಇದು ಮಾಡಿದ್ರು. ಆಮೇಲೆ ನನ್ನ ಕೂಡ ಇನ್ವಾಲ್ವ್ ಮಾಡ್ತಾ ಇದ್ರು ಪ್ರತಿಯೊಂದು ಹಂತದಲ್ಲೂ. ಶಿವನಗೌಡ ನಾಯಕರು ಈ ಏನು ST ಓಟ್ಗಳು ಈ ಕಡೆ ಈ ಕ್ಷೇತ್ರದಲ್ಲಿ ಒಂದು ಅಂದಾಜು ಪ್ರಕಾರ ಕೆಲವೊಬ್ರು 30-25 ಅಂತ ಹೇಳ್ತಾರೆ. ನನ್ನ ಪ್ರಕಾರ ಒಂದು 25,000 ಓಟ್ ಇದೆ. ಅದರಲ್ಲಿ 20 to 20,000 ಓಟ್ಸ್ ಕಂಪ್ಲೀಟ್ಲಿ BJP ಶಿಫ್ಟ್ ಆಗಿದೆ. ಅರೌಂಡ್ 90+% ಶಿಫ್ಟ್ ಆಗಿದೆ. ಆಮೇಲೆ ಏನು ನಮ್ಮ ಒಂದು ಕುರುಬ ಓಟ್ಸ್ ಏನಿದೆ, ಒಂದು 20,000 ಓಟ್ ಇದೆ ಅಂತಂದ್ರೆ ಒಂದು 15,000-16,000 ಮತದಾನ ಆಗುತ್ತೆ. ಅದರಲ್ಲಿ 6,000-7,000 ಈ ಸರಿ ಫಸ್ಟ್ ಟೈಮ್ BJP ಹೋಗಿದೆ. ಮುಂಚೆ ಎಲ್ಲ ಅದು 1,000 ಇರ್ತೈತೇನೋ, ಫಸ್ಟ್ ಟೈಮ್ ಈ ಸರಿ ಒಂದು 6,000-7,000 ಹೋಗಿದೆ. ಸೊ ಆ ಒಂದು ಲೆಕ್ಕಾಚಾರ ಪ್ರಕಾರ ಮೇ 4ನೇ ತಾರೀಕು ಫಲಿತಾಂಶ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಸೋಲ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ. ಲೈಕ್ ನಾನು ಒಂದು 2,000-3,000 ರೇಂಜ್ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ SDPI ಅನಿರೀಕ್ಷಿತವಾಗಿ ಕೊನೆ 2 ದಿನಗಳಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಲ್ಲಿ ತನಕ ಎಲ್ಲರೂ ಹೇಳ್ತಾ ಇದ್ರು, ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ರು, 10,000-12,000 ತಗೊಳುತ್ತೆ ಅಂತಂದು. ಬಟ್ ಅವರಿಗೆ ಕರ್ನಾಟಕದ ಮೂಲೆಯಿಂದ ಜನಗಳು ಫಂಡ್ ಕಳಿಸಿದ್ರಂತೆ. ಎಲ್ಲೆಲ್ಲಿಂದನೋ ಫಂಡ್ ಬಂತು. ಅದನ್ನು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡು ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಬೂತಿಗೆ ಹೋದಾಗ 5 ಗಂಟೆಗೆ ಎಲ್ಲ ಕಡೆ ಟೇಬಲ್ ಹಾಕಿದ್ರು. ಪ್ರತಿಯೊಂದು ಬೂತಲ್ಲಿ ಮಹಿಳೆಯರು ಕೂತಿದ್ರು, ಬೂತಲ್ಲಿ ಏಜೆಂಟ್ಸ್ ಆಗಿ ಒಂದು 5 ಜನ. ಸೊ ಅವ್ರ ಪ್ರಕಾರ 40,000-45,000 ಅಂತ ಹೇಳ್ತಾರೆ, ಇರ್ಬೋದು. ಬಟ್ ನಮ್ಮ ಅನಾಲಿಸಿಸ್ ಪ್ರಕಾರ ಮಿನಿಮಮ್ 30,000 SDPI ಬರ್ತಾ ಇದೆ. ಅವರು ಎಲ್ಲ ಇದುವರೆಗೂ ಮಾಡಿದಂಥ ಚುನಾವಣೆಗಳಲ್ಲಿ ಹೈಯೆಸ್ಟ್ ಓಟು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಅಂದರೆ ಇಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಏನು ಶಾಮನೂರು ಕುಟುಂಬ ಇರ್ಬೋದು, ಅಥವಾ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ದುರಾಡಳಿತ ಏನಿದೆ, ಇದರಿಂದ ಅಸಮಾಧಾನ ಆಗಿರುವಂಥ ಜನಗಳು, ನಾನು ಹಿಂದಿನ ಎಲೆಕ್ಷನ್ನಲ್ಲಿ ಇದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಅಂಡರ್ ಕರೆಂಟ್ ಇದೆ ಅಸಮಾಧಾನ ಅಂತಂದು. ಸೊ ಅಸಮಾಧಾನ ವೋಟರಿಗೆ ಕನ್ವರ್ಟ್ ಆಗಬೇಕಾಗಿತ್ತು. ಸೊ ಅಸಮಾಧಾನ ವೋಟ್ ಆಗಿ ಕನ್ವರ್ಟ್ ಆಗೋದಕ್ಕೆ BJPಯ ಪ್ರತಿಯೊಬ್ಬರು ಮುಖಂಡರು ಮತ್ತು ನಮ್ಮ ಒಂದು ಸ್ವಾಭಿಮಾನಿ ಬಳಗ ಸರಿಯಾಗಿ ಕೆಲಸ ಮಾಡಿದ್ದಕ್ಕೆ, ಎಸ್ಪೆಷಲಿ ಏನು ನಾವೆಲ್ಲ ಹಳ್ಳಿ ಗ್ರಾಮೀಣ ಭಾಗದಲ್ಲಿ, ಯಾಕಂದ್ರೆ ಅದು ಬಹಳ ನಿರ್ಣಾಯಕ. ಗ್ರಾಮೀಣ ಓಟು BJP ಪರ ಆದರೆ ಗೆಲ್ಲೋದಕ್ಕೆ ಚಾನ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಸಾಂಪ್ರದಾಯಿಕ ಮತ ಅಂತ ಏನಿದೆ, ಅದು ಎಲ್ಲ ಮುಖಂಡರು, ನಮ್ಮ ಅಜಯ್ ಅವರು ಇರ್ಬೋದು, ನಮ್ಮ ಜಾಧವ್ ಅವರು ಇರ್ಬೋದು, ಆಮೇಲೆ ನಮ್ಮ ರಾಜನಹಳ್ಳಿ ಶಿವಕುಮಾರ್ ಅವರು ಕೂಡ ಬಹಳಷ್ಟು ಕೆಲಸ ಮಾಡಿದ್ದಾರೆ ಈ ಒಂದು ಚುನಾವಣೆಯಲ್ಲಿ. ಅವರೆಲ್ಲ ಸೇರ್ಕೊಂಡು ಸಾಂಪ್ರದಾಯಿಕ ಮತ ಬ್ಯಾಂಕ್ ಮೇಂಟೈನ್ ಮಾಡಿದ್ರು. ಬಟ್ ಕಾಂಗ್ರೆಸ್ಗೆ ಹೋಗ್ತಿದ್ದದನ್ನ ಈ ಕಡೆ ಒಂದು ತರೋದ್ರಲ್ಲಿ ನಮ್ಮ ಪ್ರಯತ್ನ ಸಫಲ ಆಗಿದೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ, ಹಾಗೂ ನಮ್ಮೆಲ್ಲ ಲೀಡರ್ಸ್ ಕೂಡ ಹೇಳ್ತಾ ಇದ್ದಾರೆ. ಸೊ ಒಂದು ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಗಾಳಿ ಬೀಸಿದೆ. ಜನಗಳು ಬಯಸ್ತಾ ಇದ್ರು, ನಮಗೆ ಬದಲಾವಣೆ ಬೇಕು ಅಂತ. ಬದಲಾವಣೆ ಬೀಸಿದೆ. ಮುಂದಿನ ದಿನಗಳಲ್ಲಿ ದಾವಣಗೆರೆ ಉತ್ತರ ಕ್ಷೇತ್ರದಲ್ಲೂ ಕೂಡ ಬದಲಾವಣೆ ಗಾಳಿ ಬೀಸುತ್ತೆ. MP ಚುನಾವಣೆಯಲ್ಲೂ ಕೂಡ ಬದಲಾವಣೆ ಗಾಳಿ ಖಂಡಿತ ಈ ಒಂದು ಕ್ಷೇತ್ರದಲ್ಲಿ ಬೀಸುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ BJP ಕಾರ್ಯಕರ್ತರು, ದಯವಿಟ್ಟು ಅದನ್ನು ನೀವು ಮೆನ್ಷನ್ ಮಾಡಬೇಕು. ಪ್ರತಿಯೊಂದು ಬೂತ್ನಲ್ಲೂ ಕೂಡ BJP ಕಾರ್ಯಕರ್ತರು ಒಂದು ಏನು ಆತ್ಮವಿಶ್ವಾಸ ಇತ್ತು. ಯಾಕಂದ್ರೆ ಲೀಡರ್ ವಿಸಿಬಿಲಿಟಿ ಬಹಳ ಚೆನ್ನಾಗಿತ್ತು ಈ ಸರಿ. ಕಾರ್ಯಕರ್ತರು ಎಲ್ಲಿದ್ರು ಅಲ್ಲಿ ಲೀಡರ್ಸ್ ಹೋಗ್ತಾ ಇದ್ರು. ಅವರಿಬ್ರದ್ದು ರೆಗ್ಯುಲರ್ ಇಂಟ್ರಾಕ್ಷನ್ ಇದ್ದಿದ್ದಕ್ಕೆ BJP ಕಾರ್ಯಕರ್ತರು ಒಂದು ದೊಡ್ಡ ಮಟ್ಟದ ಈ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡಿ ವೋಟ್ ಕನ್ವರ್ಟ್ ಆಗೋದ್ರಲ್ಲಿ ಬಹಳ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಆಮೇಲೆ ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಒಂದು ಎಫೆಕ್ಟ್ ಏನಿದೆ, ಅದು ಬಹಳ ಮಿನಿಮಮ್ ಅಂತಂದು ಹೇಳ್ಬೋದು. ಈ ಒಂದು ಚುನಾವಣೆಯಲ್ಲಿ ಅವರು 3 ಸರಿ ಬಂದರು, 2 ಸರಿ ಬಂದಿದ್ರು. ಐ ಥಿಂಕ್ 1 ಮತ್ತು 2ನೇ ತಾರೀಕು ಬಂದೋಗಿದ್ರು ಏಪ್ರಿಲ್. ನಾವು 3, 4, 5 ಪಾದಯಾತ್ರೆ ಮಾಡಿದ್ವಿ. ಆಮೇಲೆ ಮತ್ತೆ 7ನೇ ತಾರೀಕು ಬಂದರು, 3rd ಟೈಮ್ ಬಂದರು. ಅದು ಪಾದಯಾತ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಯ್ತಂತೆ, ಈ ಥರ ಸ್ವಲ್ಪ ಕನ್ವರ್ಟ್ ಆಗ್ತಾ ಇದೆ, ಮತ್ತೆ ನೀವು ಬನ್ನಿ ಅಂತಂದು. ನನಗೆ ಗೊತ್ತಿಲ್ಲ ಎಷ್ಟು ಸತ್ಯ ಅಂತ. ಅಂದರೆ ಅವ್ರು ಅದಕ್ಕಾಗಿ ಬಂದರೋ ಬೇರೇನು ಬಂದರು, ಮತ್ತೆ ಬಂದರು. ಅದು ಇರಲಿಲ್ಲ ಒರಿಜಿನಲ್ ಪ್ಲ್ಯಾನ್ನಲ್ಲಿ. ಬಂದಾದ್ಮೇಲೆ ಇಲ್ಲಿ ದಾವಣಗೆರೆನಲ್ಲಿ ಬೆಣ್ಣೆ ದೋಸೆ ತಿಂದರು. ಆಮೇಲೆ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಮಳೆ ಬೇರೆ ಬಂತು. ಮೈನಾರಿಟಿ ವೋಟ್ಸು ಸಿದ್ದರಾಮಯ್ಯ ಅವರಿಂದ ಕನ್ವರ್ಟ್ ಆಗಲಿಲ್ಲ, ಅಥವಾ ಈ ಕಡೆ ಏನಿದೆಯಲ್ಲ ರೂರಲ್ ಭಾಗದಲ್ಲೂ ಕೂಡ ಆಗಿಲ್ಲ. ಎಲ್ಲರ ಮನಸ್ಸಲ್ಲೂ ಏನಿದೆ ಅಂತಂದರೆ, ನಮಗೆ ಸಿಗಬೇಕಾಗಿದ್ದಂಥ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಅಹಿಂದ ವರ್ಗಕ್ಕೆ ಅನ್ಯಾಯ ಆಗಿದೆ, ಹೊಸ ಲೀಡರ್ಸ್ ನಮಗೆ ಇವ್ರು ಯಾರು ಬೆಳೆಸಿಲ್ಲ, ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ ಬೆಳೆಸಿಲ್ಲ. ಈ ಒಂದು ಚುನಾವಣೆಯಲ್ಲಿ ನನಗೆ ಹಳ್ಳಿ ಜನ ಹೇಳಿದ್ದು, ನಾನು ಹೋದಾಗ, ಅಣ್ಣ ನಿನ್ನ ನಂಬ್ಕೊಂಡು ಓಟ್ ಹಾಕಿದ್ದೀವಿ, ಯಾಕಂದರೆ ನಿನಗೆ ಬೇಸ್ಮೆಂಟ್ ಕೊಡಕತ್ತೀವಿ ಅಂತ. ಅಂದರೆ ಅವ್ರ ಭಾಷೆಯಲ್ಲಿ ಹೇಳಿದ್ದು, ನಿನಗಿದು ಬೇಸ್ಮೆಂಟು, ಸೀನಣ್ಣಗಿದು ಬೇಸ್ಮೆಂಟು,
ಮುಂದೆ ನೀವೆಲ್ಲ ನಮಗೆ ಲೀಡರ್ ಆಗಬೇಕು. ಅಜಯ್ ಕುಮಾರ್ಗಿದು ಬೇಸ್ಮೆಂಟು. ಸೊ ಅವರು ನಿರ್ಣಯ ಮಾಡ್ಕೊಂಡಿದ್ರು, ಜನನೇ ನಿರ್ಣಯ ಮಾಡ್ಕೊಂಡಿರೋದೇನೋ ಈ ಹುಡುಗರಿಗೆ, ಈ ಯೂತ್ ಏನಿದ್ದಾರೆ ಪೊಲಿಟಿಕ್ಸ್ ಬಂದಿದ್ದಾರೆ, ಇವ್ರಿಗೆ ಈ ಒಂದು ಚುನಾವಣೆಯಲ್ಲಿ ಕೈ ಹಿಡಿಯೋಣ ಅಂತಂದು ಕೂಡ ಮಾಡಿದ್ದಾರೆ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಇಂದ ಈ ಒಂದು ಚುನಾವಣೆಯಲ್ಲಿ 100% BJP ಗೆದ್ದೇ ಗೆಲ್ಲುತ್ತೆ. ಅವತ್ತು ನಾವು ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತೆಲ್ಲ ಅನ್ಕೊಂಡಿದ್ದೀವಿ. ಸೊ ಇದನ್ನ ನಾನು ಹೇಳ್ಬೇಕಂತಿದ್ದೆ ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ. ನಿಮ್ಮವೇನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ನಮಗೆಲ್ಲ ಭಾಳ ಮೋಟಿವೇಟ್ ಮಾಡಿದ್ರು, ಸಹಕಾರ ಕೊಟ್ಟರು, ದಯವಿಟ್ಟು ಕ್ಷಮಿಸಿ ಅದೊಂದು ಹೆಸರು ಹೇಳಿ. ಆಮೇಲೆ ಎಚ್ ವಿಶ್ವನಾಥ್ ಅವರು ಕೂಡ, ಶ್ರೀರಾಮುಲು ಮತ್ತೆ ವಿಶ್ವನಾಥ್ ನನ್ನ ಪಾದಯಾತ್ರೆ ಬಂದು ಅವರು 1-2 ಕಿಲೋಮೀಟರ್ ಚಾಲನೆ ಕೊಟ್ಟು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಸರ್ ಇಲ್ಲಿ ಇನ್ನೊಂದು ಮಾತು, ನಿನ್ನೆ ಕಾಂಗ್ರೆಸ್ ಅವರು ಸೋಲು ಒಪ್ಕೊಂಡಿದ್ದಾರೆ. ನಾವು ಈ ಚುನಾವಣೆಯಲ್ಲಿ ಸೋತಿದ್ದೀವಿ ಅಂತಂದು ಕಾಂಗ್ರೆಸ್ ಅವರೇ ಪ್ರೆಸ್ ಮೀಟ್ ಮಾಡಿ, ಯೂಶಲಿ ಏನಾಗುತ್ತೆ ಎಲೆಕ್ಷನ್ ಆದ್ಮೇಲೆ ಯಾವುದು ಸರ್ಕಾರ ಪರ ಇರ್ತಾರೆ ಕ್ಯಾಂಡಿಡೇಟ್, ಅಂದ್ರೆ ಸರ್ಕಾರ ಯಾವ ಕ್ಯಾಂಡಿಡೇಟ್ ಪರ ಇರ್ತದೆ ಅವ್ರ ವಿರುದ್ಧ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ BJP ಆರೋಪ ಮಾಡ್ತದೆ. ಯೂಶಲಿ ಬೈ ಎಲೆಕ್ಷನ್ ಅವ್ರು ಹಣದ ಒಳೆ ಹರಿಸಿದ್ರು, ಹಿಂಗ್ ಮಾಡಿದ್ರು, ಚುನಾವಣೆಯಲ್ಲಿ ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಅಂತ. ನಾವ್ ಯಾರು ಕೂಡ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನೀವು ದುಡ್ಡಿನ ಒಳೆ ಹರಿಸಿದ್ರೆ ಹಿಂಗೆ ಅಂತ. ಯಾಕಂದ್ರೆ ಬೂತಲ್ಲಿ ಎಲ್ಲರ ಮಾತಲ್ಲೂ ಇರೋಂಥದ್ದು BJP ಗೆಲ್ಲುತ್ತೆ ಅಂತ. ಇಲ್ಲಿ ತದ್ವಿರುದ್ಧವಾಗಿ ಯಾರು ಇಡೀ ಸರ್ಕಾರನೇ ಬಂದು ಕೂತಿತ್ತು, ಕ್ಯಾಂಡಿಡೇಟ್ ಚೂಸ್ ಮಾಡಿದ್ರು, ಅವರು ಪ್ರೆಸ್ ಮೀಟ್ ಮಾಡಿ ನಮ್ಮ ಕ್ಯಾಂಡಿಡೇಟ್ ಸೋಲ್ಸೋದಕ್ಕೆ ನಮ್ಮಲ್ಲೇ ಷಡ್ಯಂತ್ರ ಮಾಡಿದ್ರು ಅಂತಂದೇಳಿ ಅವ್ರೊಬ್ರಿಬ್ರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ಅಂದ್ರೆ ನಾವು ಸೋತಿದ್ದೀವಿ, ಅವ್ರ ಇಂಟರ್ನಲ್ ರಿಪೋರ್ಟ್ ಹೋಗಿದೆ, ನಾವು ಸೋಲ್ತೀವಿ ಅಂತಂದ್ಬಿಟ್ಟು ಇಂಟೆಲಿಜೆನ್ಸ್ ರಿಪೋರ್ಟ್, ಅವ್ರದ್ದೊಂದು ಇಂಟರ್ನಲ್ ಅಸೆಸ್ಮೆಂಟ್. ಹಂಗಾಗಿ ಇವಾಗ ಆಕ್ಷನ್ ತಗೊಂಡಿದ್ದಾರೆ ಸೋಲ್ ಒಪ್ಕೊಂಡು. ಯಾಕಂದ್ರೆ ನಾಳೆ ರಿಸಲ್ಟ್ ಬಂದಾಗ ಮುಖಭಂಗ ಆಗ್ಬಾರ್ದು, ಇವಾಗ್ಲೇ ಯಾರ ಮೇಲಾದ್ರೂ ಬ್ಲೇಮ್ ಹಾಕ್ಬೇಕು ಅಂತಂದು ಮಾಡಿದ್ದಾರೆ. ಸರ್ ಅದು ರಿಸಲ್ಟ್ ಬರೋ ತನಕ ಕಾಯ್ಬೇಕಿತ್ತು ಅವ್ರು. ಅಲ್ಲ, ಈ ರಿಸಲ್ಟೇ ಬಂದಿಲ್ಲ, ಅದು ಪಾಸ್ ಆಫ್ ಫೇಲ್ ಅಂತ ಬಂದಿಲ್ಲ. ಇವಾಗ ಫೇಲ್ ಆದ್ಮೇಲೆ ಯಾಕೆ ಫೇಲ್ ಆದ್ರು ಅಂತಂದು ಕಾರಣ ಹುಡುಕ್ದಾಗ ಈ ಒಂದು ಕಾರಣದಿಂದ ಫೇಲ್ ಆದ್ರು ಅಂತಂದು ಸರ್ ನಾವು ಮನೆ ಒಳಗೆ ಕುತ್ಕೊಂಡು ನಾನು ಲೆಕ್ಕ ಹಾಕ್ತೀನಿ. ಎಕ್ಸಾಮ್ ಬರ್ದಾಗ ನಾನು ಪಾಸ್ ಆಗ್ತೀನೋ ಎಷ್ಟು ಪರ್ಸೆಂಟೇಜ್ ಬರ್ತೈತಿ ಅಂತ ಹಾಕ್ತೀನಿ. ನಾನು ಪಬ್ಲಿಕ್ ಬಂದ್ಬಿಟ್ಟು ನಾನು ಔಟ್ ಆಫ್ ಸಿಲೆಬಸ್ ಭಾಳ ಬಂದಿತ್ತು. ಅಲ್ಲ, ಅವ್ರು ರೆಡಿ ಆಗ್ಬೇಕಿತ್ತು. ಈಗ ಅವರು ಮನೆಯಿಂದ ಹೊರಗೆ ಬಂದು ಔಟ್ ಆಫ್ ಸಿಲೆಬಸ್ ಏನ್ ಬರ್ತಾವ ಅನ್ನೋದನ್ನ ಸ್ಟಡಿ ಮಾಡ್ಬೇಕಿತ್ತು. ಅವ್ರು ಮಾಡ್ಲಿಲ್ಲ. ಮನೆ ಒಳಗೆ ಕುತ್ಕೊಂಡು ನಮ್ಮ ಹತ್ರ ದುಡ್ಡಿದೆ, ಆ ದುಡ್ಡಿನ ಬಲದಿಂದ ನಾವೇನಾದ್ರೂ ಕೊಳ್ಕೋಬಹುದು, ನಮ್ಮ ಹತ್ರ ಬಹಳ ಅಧಿಕಾರ ಇದೆ, ಈ ಕ್ಷೇತ್ರಕ್ಕೆ ಯಾರು ಬಂದ್ರು ನಡೀತೈತೆ, ಬರದೇ ಇದ್ರು ನಡೀತೈತೆ, ನಾವೆಲ್ಲದನ್ನು ನಮ್ಮಿಂದನೇ ನಡೀತದೆ. ಅವಾಗ ಇದು ಔಟ್ ಆಫ್ ಸಿಲೆಬಸ್ ಏನಾಯ್ತು, ಅವರಿಗೆ ಬೌನ್ಸರ್ ಆಗಿ ಗೂಗ್ಲಿ ಆಗಿ ಇವತ್ತಾಗಿದೆ ಅನ್ನೋದು ನನ್ನ ಒಂದು ಹೌದು. ಕಾಂಗ್ರೆಸ್ ಗೆದ್ರೆ ಪ್ರಜಾಪ್ರಭುತ್ವದ ಹೀನಾಯ ಸೋಲು ಅಂತಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀನಾಯ ಪ್ರಜಾಪ್ರಭುತ್ವದ ಸೋಲು, ಅಹಿಂದ ಸೋಲು, ಆಮೇಲೆ ಸಾಮಾಜಿಕ ನ್ಯಾಯದ ಸೋಲು. ಬಟ್ ನಮಗೆ ಬಹಳ ಕಾನ್ಫಿಡೆನ್ಸ್ ಇದೆ, ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಅಂತ. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ಇದು ವೆರಿ ಬೇಸ್ ಲೆವೆಲ್ ಎಸ್ಟಿಮೇಷನ್. ಯು ವಿಲ್ ಬಿ ವೆರಿ ಮಚ್ ಸರ್ಪ್ರೈಸ್ಡ್. ನಾನು ಹೇಳೋದಕ್ಕಿಂತ ಇನ್ನೂ ಜಾಸ್ತಿ ಮಾರ್ಜಿನ್ ಅಲ್ಲಿ BJP ವಿನ್ ಆಗ್ತದೆ. ನಮ್ಮ ಇಂಟರ್ನಲ್ ಎಸ್ಟಿಮೇಷನ್ ಅವ್ರದೆಲ್ಲ 10,000-15,000 ಸಾವಿರ ಅಂತ ಹೇಳ್ತಿದ್ದಾರೆ. ನಾನು ಅದನ್ನ ಎಕ್ಸಾಜರೇಟ್ ಮಾಡಿ ಇದು ಮಾಡೋದು ಬೇಡ ಅಂತಂದು ಬೇಸ್ ಲೆವೆಲ್ ಅಂದ್ರೆ ಕಾಂಗ್ರೆಸ್ 58,000 ಯಾವ ಕಾರಣಕ್ಕೂ ಅದ್ರ ಮೇಲೆ ಹೋಗಕ್ ಚಾನ್ಸ್ ಇಲ್ಲ ಅಂತ. ಅದು ಅದಕ್ಕಿಂತ ಇನ್ನು 5,000-10,000 ಕಡಿಮೆ ತಗೋಬೋದೇ ಹೊರತು ಅದ್ರ ಮೇಲೆ ಮತ ತಗೊಳ್ಳೋದಕ್ಕೆ ಚಾನ್ಸ್ ಇಲ್ಲ ಅಂತಂದ್ಬಿಟ್ಟು ಈ ಚುನಾವಣೆ ಆ ರೀತಿಯಾಗಿ. ಮೊನ್ನೆ ಜಾರಕಿಹೊಳಿ ಅವರು ಹೇಳಿದ್ದಾರೆ 30% ಮೈನಾರಿಟಿ ವೋಟ್ಸು ಕಾಂಗ್ರೆಸ್ ಇಂದ ದೂರ ಆಗಿದ್ದಾವೆ ಅಂತಂದು. ಅದು ಸಿಗ್ನಿಫಿಕೆಂಟ್ ನಂಬರ್ ಅವ್ರು ಹೇಳ್ತಾರ ಪ್ರಕಾರ. ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ನಮಗೆ ಅನ್ಸಿರೋ ಪ್ರಕಾರ ಮೋರ್ ದೆನ್ 60-70% ಅದು ಕಾಂಗ್ರೆಸ್ ಇಂದ ದೂರ ಆಗಿದೆ ಅಂತ. ಒಂದು ಸುಮ್ಮನೆ ಈಗ ಆ ಕ್ಷೇತ್ರದಲ್ಲಿ ನೀವೆಲ್ಲ ಓಡಾಡಿ ಬಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 10 ಜನ ಅಂತ ಕೇಳಿದ್ರೆ 7-8 ಜನ ನಾವು SDPಗೆ ಹಾಕಿದ್ವಿ ಅಂತ ಹೇಳ್ತಾರೆ. ರ್ಯಾಂಡಮ್ ಅನಾಲಿಸಿಸ್ ಇದನ್ನ ಸರ್ವೆ ಮಾಡಿ 10 ಜನದಲ್ಲಿ ಹೇಳ್ತಾ ಇರೋದು 6-7 ಜನ ನಾವು SDPಗೆ ಹಾಕಿದೀವಿ, ಇನ್ನೊಬ್ರು ರಿಯಾಜ್ಗೆ ಹಾಕಿದೀವಿ, ಆದಿಲ್ಗೆ ಹಾಕಿದ್ದೀವಿ ಡೈಮಂಡ್, ಆಮೇಲೆ ಇಬ್ಬರ ಮಾತ್ರ ಕಾಂಗ್ರೆಸ್ಗೆ ಹಾಕಿದೀವಿ ಅಂತ. ಆಮೇಲೆ ಮಹಿಳೆಯರು ಕೂಡ ಜಾಗೃತ ಆದ್ರು. ಆಮೇಲೆ ಗ್ಯಾರಂಟಿ ಸ್ಕೀಮು ಕೂಡ ಈ ಒಂದು ಚುನಾವಣೆಯಲ್ಲಿ ಕೈ ಹಿಡ್ದಿಲ್ಲ. ಕಾಂಗ್ರೆಸ್ಸಿಗೆ ಒಂದು ನಂಬಿಕೆ ಇತ್ತು, ಲಾಸ್ಟ್ ಕೊನೆಯ ಅಸ್ತ್ರ
ಅಲ್ಲ, ಕೊನೆ ಅಸ್ತ್ರ ಇನ್ನೊಂದಿದೆ, ಅದು ಜಾತಿ ಸಂಬಂಧಪಟ್ಟಿದ್ದು. ಬಟ್ ಅದಕ್ಕಿಂತ ಮುಂಚೆ ಇದು ಗ್ಯಾರಂಟಿ ಕೈ ಹಿಡಿತದೆ ಅಂತ. ನಾನು ಅದಡಿಗೆ ಹೋದಾಗ ಸುಮಾರು 100 ಜನ ಹೆಣ್ಮಕ್ಳನ್ನ ಸೇರಿಸಿ ಒಂದು ಪಾದಯಾತ್ರೆ ಟೈಮಲ್ಲಿ ಒಂದು ಸಂವಾದ ಮಾಡಿದ್ವಿ ಇಂಟರ್ನಲ್ ಆಗಿ. ಅಲ್ಲಿ ಒಬ್ರು ಇಬ್ರು ಹೇಳಿದ್ರು, ಗ್ಯಾರಂಟಿ ನಮ್ಗೆ 2,000 ಬರ್ತಾ ಇದೆ, ಈಶ್ವರ್ ಖಂಡ್ರೆ ಅವ್ರು ಎದುರಿಸಿದ್ದಾರೆ, ನಾವು ಓಟ್ ಹಾಕಿಲ್ಲ ಅಂತಂದ್ರೆ ಗ್ಯಾರಂಟಿ ನಿಂತೋಕತಿ, ಏನ್ ಮಾಡೋಣ ಅಂತಂದು ನಾವ್ ಹೇಳಿದ್ವಿ ಅವರಿಗೆ. ಅದು ನಿಜವಾದ ಅಭಿವೃದ್ಧಿ ಅಲ್ಲ. 2,000ದಿಂದ ನಿಮಗೆ ಒಂದ್ಸರಿ ನೀವು ಬಾಪೂಜಿ ಹಾಸ್ಪಿಟ್ಲ್, SS ಹಾಸ್ಪಿಟ್ಲಿಗೆ ಹೋದ್ರೆ 2,000 ರೂಪಾಯಿಂದ ಏನು ಆಗಲ್ಲ ನಿಮ್ಗೆ ಹೆಲ್ತ್. ಅಲ್ಲಿ ಹೋದ್ರೆ 1 ಲಕ್ಷ 2 ಲಕ್ಷ ಚಾರ್ಜ್ ಆಗತ್ತದ. ನಿಮ್ಗೆ ಸರ್ಕಾರ ಅಲ್ಲಿ ಫ್ರೀ ಹೆಲ್ತ್ ಕೇರ್ ಕೊಟ್ಟಂತಂದ್ರೆ ಅದು ಅಭಿವೃದ್ಧಿ, ಫ್ರೀ ಎಜುಕೇಶನ್ ಕೊಟ್ರೆ ಅಭಿವೃದ್ಧಿ. ಬಿಜೆಪಿ ಗೌರ್ಮೆಂಟ್ ಬಂದ್ರು ಕಂಟಿನ್ಯೂ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಮನವರಿಕೆ ಮಾಡಿದ್ವಿ. ಬಟ್ ಅಲ್ಲಿದ್ದ 100 ಜನದಲ್ಲಿ 90% ಮಹಿಳೆಯರು ಆ ಎಮ್ಮನ್ ಬಾಯಿ ಮುಚ್ಚಿದ್ರು. ಅವ್ರು ಹೇಳಿದ್ದು, ನಿಮ್ಗೆ ಗೊತ್ತಾಗಲ್ಲ 2,000ದಿಂದ ಏನು ಜೀವನ ಮಾಡೋಕ್ಕಾಗತ್ತಾ? ನಮಗೆ ಸ್ಕೂಲಿಗೆ ಕಾಲೇಜಿಗೆ ಹೋಗಿ ಬಸ್ ಇಲ್ಲ, ನಮಗೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ. ಈ ರೀತಿ ಅಂದ್ರೆ ಜನಗಳಿಗೆ, ಹೆಣ್ಮಕ್ಳಿಗೆ ಅವೇರ್ನೆಸ್ ಬಂದಿದೆ. ಗ್ಯಾರಂಟಿ ಈಸ್ ನಾಟ್ ದಿ ಎಂಡ್ ಅಂತಂದು. ಅದೇ ಅಭಿವೃದ್ಧಿಯ ಕೊನೆ ಅಲ್ಲ. ನಮ್ಗೆ ಅಭಿವೃದ್ಧಿ ಅಂತಂದ್ರೆ ಒಳ್ಳೆ ಶಿಕ್ಷಣ, ಆರೋಗ್ಯ ಅನ್ನೋದು ಮನವರಿಕೆ ಆಗಿದೆ. ಸೊ ಇಲ್ಲಿ ಬಹಳ ಫೇಲ್ಯೂರ್ ಆಗಿದ್ದಾವೆ ಕಾಂಗ್ರೆಸ್ಸು. ಸೊ ಇದೇನು ಸೂಚಿಸುತ್ತೆ ಅಂತಂದ್ರೆ, ನನ್ನ ಪ್ರಕಾರ 28ರಲ್ಲಿ ಒಂದು ದೊಡ್ಡ ಬದಲಾವಣೆ ಗಾಳಿ ರಾಜ್ಯದಲ್ಲೂ ಕೂಡ ಬೀಸ್ತದೆ ಅಂತ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಒಂದು ನೆಲೆ ಹುಡ್ಕಂತೀವಿ. ಒಂದು ಕ್ಷೇತ್ರ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಯಾವ್ದು ಅಂತಂದು. ಇಲ್ಲ, ರಿಸಲ್ಟ್ ಏನಾರ ಬರ್ಲಿ, ನಾವು ಮೇ 5ನೇ ತಾರೀಕಿಂದ ಕೆಲಸ ಶುರು ಮಾಡ್ತೀವಿ. ಅಲ್ಲ, ಕ್ಷೇತ್ರದಲ್ಲಿ ಕೆಲಸ ಶುರು ಮಾಡ್ತೀವಿ. ಅದು ಡಿಸ್ಕಸ್ ಮಾಡಿ, ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡಿ ಖಂಡಿತವಾಗಿಯೂ ಅದ್ರ ಬಗ್ಗೆ ನಿರ್ಧಾರ ತಗೊಂತೀವಿ. ಒಳ್ಳೆ ನ್ಯೂಸ್ ಕೊಡ್ತೀವಿ. ಅಲ್ಲ, ಅದು ನಮಗೆ ಕೊಡ್ಬೇಕಂತ ಫೈನಲ್ ಆಗಿತ್ತಂತೆ. ಬಟ್ ಅದು ನಾನು ಪಕ್ಷದಲ್ಲಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ಇಲ್ಲಿಂದ ಎಲ್ಲ ಒತ್ತಡ ಆಯ್ತಲ್ಲಿ. ಆಮೇಲೆ ಇನ್ನೊಂದೇನಾಯ್ತು, ನಾವು ಇಲ್ಲಿ ಎಂಟ್ರಿ ಕೊಟ್ಟಿದ್ದಕ್ಕೆ ಅಧ್ಯಕ್ಷರು ಹೇಳಿದ್ದು ಎಲ್ಲ ಒಗ್ಗಟ್ಟಾಯ್ತು ಬಿಜೆಪಿನಲ್ಲಿ. ಆ ಒಗ್ಗಟ್ಟು ಈ ಒಂದು ಚುನಾವಣೆಯಲ್ಲಿ ಬಹಳ ಪಾಸಿಟಿವ್ ಆಯ್ತು. ನಾವು ಓಡಾಡಿದ್ರು ಅಂತಂದಲ್ಲ, ಪಾಪ ನಾ ಇಲ್ಲೇ ಇದ್ರು ಮಾಡ್ತಿದ್ರು ಅವ್ರು, ಇಲ್ಲ ಅಂತಲ್ಲ. ಬಟ್ ವಿಸಿಬಿಲಿಟಿ, ಎಲ್ಲ ಲೀಡರ್ಸ್ದು ಒಂದು ವಿಸಿಬಿಲಿಟಿ ಜಾಸ್ತಿ ಆಯ್ತು. ಹೀಗಾಗಿ ಒಂದು ಚುನಾವಣೆಯಲ್ಲಿ ಬಹಳ ಒಳ್ಳೆ ಚುನಾವಣೆ ಮಾಡಿದ್ವಿ ನಾವು. SS ಮಲ್ಲಿಕಾರ್ಜುನ್ ಅವರು ಒಂದು ವಿಡಿಯೋ ನೋಡಿದ್ದೆ, ನಕ್ಕಂತ ಚುನಾವಣೆ ಮಾಡೋಣ ಅಂತ. ನಾವು ನಕ್ಕಂತ ಪಾದಯಾತ್ರೆ ಮಾಡಿದ್ವಿ. ಎಲ್ಲರೂ ನಕ್ಕಂತ ಓಡಾಡಿದ್ರು, ರ್ಯಾಲಿ ಮಾಡಿದ್ರು. ನಕ್ಕಂತ ಮುಸ್ಲಿಮ್ಸ್ ಎಲೆಕ್ಷನ್ ಮಾಡ್ಯಾರ. ಬಹಳ ಚೆನ್ನಾಗಿತ್ತು ಎಲೆಕ್ಷನ್. ಇಲ್ಲ, ಸಮರ್ಥ ಅವರು ಚುನಾವಣೆ ಆದ್ಮೇಲಿಂದ ಕಾಣಿಸಿಲ್ಲ. ಅವ್ರು ಮುಂಚೆ ಬಹಳ ಕಾಣಿಸ್ಕೊಂಡ್ರು. ನಾನು ಇವತ್ತು ಅದಡಿ ಮದುವೆ ಹೋಗಿದ್ದೆ, ಮುದಾದಡಿ. ಕೇಳಿದೆ, ಏನಪ್ಪ ಬಂದಿದ್ರ ನಿಮ್ ಕ್ಯಾಂಡಿಡೇಟ್ ಮದ್ವಿಗೆ ಅಂತಂದು. ಇಲ್ಲ, ಬಂದಿಲ್ಲ ಅಂತಂದ್ರು. ಸೊ ನಾವು ಮುಂಚೆನೆ ಹೇಳ್ತಿದ್ವಿ, ಇವರು ಚುನಾವಣೆ ತನಕ ಅಷ್ಟೇಪ್ಪ, ಚುನಾವಣೆ ಆದ್ಮೇಲೆ ಇವರು ನಿಮ್ನೆಲ್ಲ ಮರಿತಾರಂತಂದ್ಬಿಟ್ಟು. ಅದಲ್ಲ, ಶುರು ಆಗಿದೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಓಡಾಡ್ತಾರ, ಮೇ 4 ಫಲಿತಾಂಶ ಓಡಾಡಂಗ್ ಮಾಡ್ತದ, ಕಾದು ನೋಡಬೇಕಾಗಿದೆ. ಸರ್ ಇಲ್ಲ, ಇದೇ ಹೈಲೈಟ್ ಆಗಿದ್ದು, ನೀವು ನೋಡ್ರಿ, ಫೋಟೋ ಝೂಮ್ ಮಾಡಿ. ಅದ್ರ ಅಲ್ಲ, ಹಸಿರು ಎದ್ದು ಕಾಣ್ತಂತ ನಾನು. ಈಗ ಕೇಸರಿ ಬಿಳಿ ಹಸಿರು 3 ಕಲರ್ ಕಾಣ್ತಾ ಇದ್ವು. ಇಲ್ಲ ಸರ್, ರಾಷ್ಟ್ರಧ್ವಜ ಕೇಸರಿ ಬಿಳಿ ಹಸಿರು. ಸರ್, ನಾನು ಉತ್ತರ ಕ್ಷೇತ್ರದಲ್ಲಿ ಒಲವು ಜಾಸ್ತಿ ಇದೆ. ಉತ್ತರದಲ್ಲಿ ಕೆಲಸ ಶುರು ಮಾಡ್ತೀವಿ. ಉತ್ತರ ಇಲ್ಲ ಅಂತಂದ್ರೆ ಹೊನ್ನಾಳಿ ಅಂತ ಮೈಂಡಲ್ಲಿ ಮಾಡ್ಕೊಂಡು. ಬಟ್ ಆಲ್ಮೋಸ್ಟ್ ನಾವು ಉತ್ತರದಲ್ಲಿ ಕೆಲಸ ಮಾಡ್ಬೇಕಂತ ನಾವು ಡಿಸೈಡೆಡ್. ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ, ಏನೂ ಇಲ್ಲ. ಅದು ಟಿಕೆಟ್ ಸಿಗಲಿ ಸಿಗದೆ ಇರಲಿ, ಉತ್ತರದಲ್ಲಿ ಮಾಡ್ಬೇಕಂತ ಒಂದು ನಿರ್ಧಾರ ಇದೆ. ಸರಿ, ದಕ್ಷಿಣ ಚುನಾವಣೆಯಲ್ಲಿ ಕೇವಲ ST ಸಮಾಜದಿಂದ ಗೆಲ್ಲೋದಕ್ಕೆ ಚಾನ್ಸ್ ಇರಲಿಲ್ಲ. ನಮ್ಮ ಶ್ರೀನಿವಾಸ್ ದಾಸ್ಕರೇಟ್ನವರು ಕೇವಲ ST ಸಮಾಜದಿಂದ ಇಲ್ಲ. ಉತ್ತರದಲ್ಲಿ 1,85,000 ಅಹಿಂದ ಮತದಾರರು ಇದ್ದಾರೆ. ಜೊತೆಗೆ ಇಲ್ಲಿರುವಂತ ಏನು ಲಿಂಗಾಯತ್ ಮತದಾರರು ಇದ್ದಾರೆ, ಅವರೆಲ್ಲ ಪ್ರಬುದ್ಧ ಮತದಾರರು ಈ ಕ್ಷೇತ್ರದಲ್ಲಿರುವಂಥವ್ರು.
ಎಲ್ಲ ಲಿಂಗಾಯತ ಮತದಾರರು ಏನಿದ್ದಾರೆ ಪ್ರಬುದ್ಧ ಮತದಾರರು. ನಾನು ತಿಳ್ಕೊಂಡಿರೋ ಪ್ರಕಾರ ಇಲ್ಲಿ ಜಾತಿ ವರ್ಕೌಟ್ ಆಗಲ್ಲ, ಎಲ್ಲ ಎಜುಕೇಟೆಡ್. ಅವರಿಗೆ ಒಂದು ಎಜುಕೇಟೆಡ್ MLA ಬೇಕು, ಆಮೇಲೆ ಫಾರ್ವರ್ಡ್ ಲುಕಿಂಗ್ ವಿಷನ್ ಇರೋವಂಥವ್ರು ಬೇಕು. ಆ ರೀತಿ ನೋಡುವಂಥ ಕ್ಷೇತ್ರ ಇದು ದಾವಣಗೆರೆಯಲ್ಲಿ ಇರುವಂಥದ್ದು. ಸೊ ಇನ್ನು MP ಎಲೆಕ್ಷನಲ್ಲಿ ನೋಡಿದ್ದು 25,000 BJP ಲೀಡ್ ಆಗುತ್ತೆ ಆ ಟೈಮಲ್ಲಿ. ಆಮೇಲೆ ಇದು ಯಾವಾಗಲೂ ಕೂಡ ಇಲ್ಲಿ ಒಂದು ಕ್ಷೇತ್ರದಲ್ಲಿ ಇನ್ನೊಂದು ಉತ್ತರಕ್ಕೂ ದಕ್ಷಿಣಕ್ಕೂ ಡಿಫ್ರೆನ್ಸ್ ಇದೆ. ಸೊ ಐ ಥಿಂಕ್ ಇಲ್ಲಿ ಜಾತೀಯತೆ ಎಲ್ಲ ನಡೆಯಲ್ಲ. ಇಲ್ಲಿ ನನಗೆ ಬಲವಾದ ನಂಬಿಕೆ ಇದೆ. ಸರ್ ಇಲ್ಲ, ಅದು ಒಂದೆರಡು ಆಪ್ಷನ್ ಇದೆ, ಬಟ್ ಸದ್ಯಕ್ಕೆ ಇಲ್ಲಿ ಕೆಲಸ ಮಾಡೋಣ. ಅಲ್ಲ, ಅದು CT ರವಿ ಅವ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಪಾದಯಾತ್ರೆ ಬಂದು ಸಹಕರಿಸಿ ಬಹಳ ಒಳ್ಳೊಳ್ಳೆ ಮಾತಾಡಿದ್ರು. ಬಂದಂತ ಎಲ್ಲ ಲೀಡರ್ ಅಪ್ರಿಷಿಯೇಟ್ ಮಾಡಿದ್ದಾರೆ ಸರ್. ಆಮೇಲೆ ಎಲ್ಲದಕ್ಕಿಂತ ಇವತ್ತು ಬೆಳಗ್ಗೆ ಮನೆ ಹತ್ರ ಏನಿಲ್ಲ ಅಂದ್ರೆ ಒಂದು 60ರಿಂದ 70 ಜನ ಬೇರೆ ಬೇರೆ ST ಸಮಾಜ, SC ಸಮಾಜದ ಮುಖಂಡರುಗಳು ಹಳ್ಳಿಗಳಿಂದ ಬಂದು ಧನ್ಯವಾದ ತಿಳಿಸ್ತಿದ್ದಾರೆ. ಅಂದ್ರೆ ಕೃತಜ್ಞತೆ. ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಅಂದ್ರೆ ಎಲ್ಲ ಒಂದಾಗ್ತಾ ಇದಾರೆ. ಇಲ್ಲಿ ST ಕುರುಬ ಅಂತಂದು ಡಿವೈಡ್ ಮಾಡಿದ್ರು, ಈಗ ಅದೆಲ್ಲ ಒಂದಾಗ್ತಾ ಇದಾರೆ. ಹಳ್ಳಿಗಳಲ್ಲಿ ಒಂದು ಬಾಂಧವ್ಯ ವೃದ್ಧಿ ಆಗ್ತಾ ಇದೆ. ಇದು ಒಂಥರ ಪಾಸಿಟಿವ್ ಚುನಾವಣೆ. ಎಲ್ಲರಿಗೂ ಒಂದು ಅರಿವು ಬಂದಿದೆ, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ನಾವೆಲ್ಲ ಅಂದ್ರೆ ಬರೀ ಅಹಿಂದದಲ್ಲಿ ಒಗ್ಗಟ್ಟಲ್ಲ, ಇವನ್ ಹಳ್ಳಿಗಳಲ್ಲಿ ಎಲ್ಲಾ ಲಿಂಗಾಯತ್ ಎಲ್ಲ ಏನಿದಾವಲ್ಲ, ಪಂಚಮಸಾಲಿ ಇರ್ಬೋದು, ಬಣಜಿಗರು, ನೊಣೊಬ್ರು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಅಹಿಂದ ಜನಾಂಗ ಜೊತೆ ಸೇರ್ಕೊಂಡು ಈ ಚುನಾವಣೆ ಮಾಡಿದ್ದಾರೆ. ಕುಟುಂಬ ರಾಜಕಾರಣನ ದಾವಣಗೆರೆನಲ್ಲಿ ಸೋಲಿಸ್ಬೇಕು ಅನ್ನೋ. ಸೊ ಬಹಳ ಚೆನ್ನಾಗಿ ಒಳ್ಳೆ ಎಲೆಕ್ಷನ್ ಆಯ್ತು ಅಂತ. ಬೆಳಗ್ನಳ್ಳಿಗೆ ಬಲ್ಲೂರಲ್ಲಿ ಮನೆಗೆ ಈ ಕೋಳಿ ಹಂಚಿದ್ರು ಕಾಂಗ್ರೆಸ್ ಅವರು. ನಮಗೆ ಅಲ್ಲಿ ಎಲ್ಲ ಕೋಳಿ ಎಲ್ಲ ತಗೊಂಡು ಹೋಗ್ತಾ ಇದ್ದ ಕೋಳಿನ. ಇಲ್ಲಿ ಕೋಳಿ ಮಾಹಿತಿ ಸಿಕ್ಕಿತ್ತು ನಮಗೆ ಬಲ್ಲೂರಾಗೆ. ಹಂಗಾಗಿ ಈ ಕೋಳಿನೂ ಅಲ್ಲಿದೆ ಇರ್ಬೇಕಂತ ಕುತೂಹಲದಿಂದ ಕೇಳಿದ್ವಿ, ಎಲ್ಲಿದಪ್ಪ ಕೋಳಿ, ಯಾರು ಕೊಟ್ರು ಅಂತಂದು. ಆಮೇಲೆ ಓಟ್ ಯಾರಿಗೆ ಹಾಕ್ತೀರಿ ಅಂತಂದ್ರೆ ಅವ್ರು 5-6 ಜನ ಇದ್ರು. ಎಲ್ಲರೂ ಜೈ BJP ಅಂತ ಜೋರಾಗಿ ಹೋಗಿದ್ರು. ನಮಗೆ ಎಲೆಕ್ಷನ್ ದಿನ ಅದೇ ಬೇಕಾಗಿತ್ತು. ಇನ್ಸ್ಟಾಗ್ರಾಮಿಗೆ ಇನ್ಸ್ಟೆಂಟ್ ಆಗಿ ಅಪ್ಲೋಡ್ ಮಾಡಿಸಿದ್ವಿ. ಅದು ಇವೆಲ್ಲ 1.1 ಮಿಲಿಯನ್ ವ್ಯೂಸ್ ಆಗಿ ಅದು ಎಲ್ಲ ಕಡೆ ಹೋಗಿದೆ ಅದು. ಸೊ ಇವರು ಹತಾಶ ಭಾವ ಅಂದ್ರೆ, ನಾವು ಹಿಂದಿನ ದಿನ ದುಡ್ಡು ಹಂಚಿದ್ದಾರೆ, ಸೀರೆ ಹಂಚಿದ್ದಾರೆ, ಕುಕ್ಕರ್ ಹಂಚಿದ್ದಾರೆ. ನೆಕ್ಸ್ಟ್ ಡೇ ಮಧ್ಯಾಹ್ನ ಎಲೆಕ್ಷನ್ ದಿನ ಚುನಾವಣೆ ನಡೀತಿರೋ ಇದನ್ನ ಅದು ಕೋಳಿ ಹಂಚಿದ್ದಾರೆ. ಹೆಂಗಾರ ಮಾಡಿ ಒಂದು 10-20 ಓಟ್ ಕೇಳೋಣ ಅಂತಂದ್ಬಿಟ್ಟು ಜನ ತಿಂದ್ರು ಕೋಳಿ ಗೀಳಿ ಎಲ್ಲ. ಬಟ್ ಓಟ್ ಅದು ಸಿಗ್ಲಿಲ್ಲ ಸರ್ ನಮಗೆ. ಕುರಿ ಎಲ್ಲಿ ಸಿಗ್ಲಿಲ್ಲ, ಅದು ಪೀಸ್ ಮಾಡಿಕೊಟ್ಟಿದ್ರು. ಇಲ್ಲ ಅದು ಕುರಿ ಹಿಡಿತಿದ್ದಿಲ್ಲ. ಕುಕ್ಕರ್ ಕೊಟ್ಟಂಗೆ ಕಾಣಲ್ಲ. ಎಲ್ಲ ಹಳ್ಳಿ ಕೊಟ್ಟಿಲ್ಲ ಸರ್, 1-2 ಕಡೆ ಕೊಟ್ಟಾರ. ಓ ಹಂಗೆ, ಓ ಅಲ್ಲ, ನಾಗರಾಜ್ ಬಡದಾಳ ಅವ್ರು ಹೇಳಕತ್ತಾರ ಕುಕ್ಕರ್ ಕೊಟ್ರೆ SDP ಓಟ್ ಹಾಕುವಂತ, ಕುಕ್ಕರ್ ಕೊಟ್ಟಿಲ್ಲ ಅಂತಂದು. ಬಟ್ ಅಲ್ಲಿ ಕನಗನಹಳ್ಳಿ ಹೋದಾಗ ಹೇಳಿದ್ರು, ಒಬ್ಬ ನಿಂಗಜ್ಜ ಅಂತಂದು ಹೇಳಿದ್ರು, ಕುಕ್ಕರ್ ಕೊಟ್ಟಾರೆ, ಅವು ಬ್ಲಾಸ್ಟ್ ಆದ್ವು ಅಂತಂದು. ಗೊತ್ತಿಲ್ಲ ಅದೆಷ್ಟು ನಿಜ ಅಂತ. ಅಲ್ಲ, ಬ್ಲಾಸ್ಟ್ ಅಂತಂದ್ರೆ ಅದು ಓಟ್ ಆಗಿ ಕನ್ವರ್ಟ್ ಆಗಿದಾವೆ ಅಂತ, ಕಾಂಗ್ರೆಸ್ನ ಬ್ಲಾಸ್ಟ್ ಮಾಡಕ್ಕೆ. ಆಮೇಲೆ ಒಂದು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಈ ಕ್ಷೇತ್ರದಂತ ಒಂದು ಪತ್ರಕರ್ತರಿಗೆ ಒಂದು ಭವನ ಅನ್ನೋದು ಕೂಡ ಇವತ್ತಿನವರೆಗೂ ಇವರು ಮಾಡೋಕ್ಕಾಗಿಲ್ಲ. ಅದು ಬಹಳ ನೋವಿನ ಸಂಗತಿ. ಅದು ಈ ಮಾತು ಮುಂಚೆನೂ ಒಂದು MP ಚುನಾವಣೆದಲ್ಲಿ ಮಾತಾಡಿದ್ದೀನಿ. ಕನಕ ಭವನನೂ ಇಲ್ಲ ಈ ಕುರುಬರಿಗೆ ಅಂತಂದ್ರೆ, ಅವ್ರಿಗೂ ಇಲ್ಲ. ವಾಲ್ಮೀಕಿ ಭವನ ಇಲ್ಲ. ಆಮೇಲೆ ಸಾರ್ವಜನಿಕರಿಗೆ ಒಂದು ರಂಗಮಂದಿರನೂ ಇಲ್ಲ ದಾವಣಗೆರೆನಲ್ಲಿ. ಸೊ ಇವೆಲ್ಲ ಬದಲಾಗಬೇಕು. ಇವೆಲ್ಲ ನೀವು ಇಲ್ಲಿ ಒಂದು ಬಾಡಿಗೆನಲ್ಲಿ ಒಂದು ಕುತ್ಕೊಂಡು ಇದು ಮಾಡೋಂಥದ್ದು ನಿಜವಾಗ್ಲೂ ನೋವಿನ ಸಂಗತಿ. ಅವತ್ತು ಆ ಟಾಯ್ಲೆಟಿಗೆ ಹೋಗಿದ್ದು ನಾನು, ಟಾಯ್ಲೆಟ್ ಹೆಂಗೈತೆ ಅಂತ ನೋಡಿದ್ದೀನಿ ನಾನು. ಅದನ್ನ ಮೂಲೆನಲ್ಲಿ ಅದು ಹೆಂಗಿದೆ ಅಂತಂದ್ಬಿಟ್ಟು. ಸರ್ ಇವೆಲ್ಲ ಬದಲಾಗಬೇಕು ದಾವಣಗೆರೆನಲ್ಲಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಇರಲಿ ಮುಂದಿನ ದಿನಗಳಲ್ಲಿ. ನಾನೇ ನಿಮ್ಗೆ ಭರವಸೆ ಕೊಡ್ತೀನಿ ಅಂತಂದು. ಚುನಾವಣೆ ಅಂದ್ರೆ ಯುವಕರು ಬರ್ಬೇಕು, ಕನಸಿರೋ ಅಂಥವ್ರು, ವಿಷನ್ ಇರೋ ಅಂಥವ್ರು. ಹಾಗಾಗಿ ನಿಮ್ಮ ಮಾಧ್ಯಮಗಳ ಮೂಲಕ ಚುನಾವಣೆ ಹಿಂದಿನ ದಿನ 2 ದಿನ ನಮ್ಮ ಅಷ್ಟೊಂದು ಏನು ಬರಲಿಲ್ಲ. ಈ ಗ್ಯಾರಂಟಿ ಆ್ಯಡ್ ಮುಂದೆ ನಮ್ಮವೆಲ್ಲ ಸೈಲೆಂಟ್ ಆಗೋದ್ವು. ಹಂಗಾಗಿ ಇಲ್ಲ ಸರ್, ಖಂಡಿತ ಮಾಡೋಣ ಸರ್, ಒಂದು ರಂಗಮಂದಿರ, ಪತ್ರಿಕಾ ಭವನ. ಹಂಗಾಗಿ ನಮ್ಮ ಅವಕಾಶ ವಂಚಿತ ನಮ್ಮಂಥವರಿಗೆ, ಧ್ವನಿ ಇಲ್ದವರಿಗೆ ದಯವಿಟ್ಟು ನಿಮ್ಮ ಮಾಧ್ಯಮಗಳ ಮೂಲಕ ನಮಗೂ ಕೂಡ ಶಕ್ತಿ ತುಂಬ್ರಿ ಅಂತ ಕೇಳ್ಕೊಂತೀನಿ.